ಮಿನಿಮಮ್ ಅಂದ್ರೆ 10 ಲಕ್ಷ ಆಗ್ತಾವೆ ಒಂದು ಎಕರೆದಾಗ. ಚಾಲೆಂಜ್ ಇದು, ಬೇಕಿದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಕಂಟಿನ್ಯೂ ವಿಡಿಯೋ ನೋಡ್ಕೊಂತೀರಿ, ಅದು ಬೆಳವಣಿಗೆ ಬರುತ್ತೆ. ಈ ಥರ ಒಂದೊಂದು ಗಿಡಗಳು ಸತ್ತವ, ಯಾಕತ್ತಿಲ್ಲ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ ಅದಕ್ಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನಿಮ್ಗೆ ಒಂದು ಎಕರೆದಾಗ ಆಲ್ಮೋಸ್ಟ್ 10-15 ಲಕ್ಷದೊಳಗೆ ಯಾವ ಥರ ಬೆಳಿಬೋದು, ಯಾವ ಥರ ಗಳಿಸ್ಬೋದು ಅಂತ ತೋರಿಸ್ತೀನಿ. ಅದು ಯಾವ ಹೊಲ್ದ ಅಂತ ತೋರಿಸ್ತೀನಿ, ನೋಡೋಕದ್ರಿ ಈ ವಿಡಿಯೋದಾಗ ಫುಲ್ಲು ಕೊನೆ ತಕ್ಕ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ. ನಾ ಜಸ್ಟ್ ಈಗ ಹೇಳಿದ್ನಲ್ಲ, ಒಂದು ಎಕರೆ ಹೊಲ್ದಾಗ ಮಿನಿಮಮ್ ಅಂದ್ರೆ 10 ಲಕ್ಷ 10 ಲಕ್ಷದ ಮ್ಯಾಗ ಗಳಿಸ್ಬೋದು ಅಂತ ಅನ್ನೆಲ್ಲ. ಅದು ಇದೇ ಹೊಲ್ದಾಗ ನೋಡ್ರಿ, ಇದೇ ಹೊಲ್ದಾಗ ಅಂತ ಅಂದಗಡೆ ಈ ಹತ್ತಿ ಮಾಡಿಗೆಸಿ, ಈ ಥರ ಕಸ ಬಿಟ್ಟಿಗೆಸಿ ಈ ಹತ್ತಿ ಬೆಳೆ ಮಾಡಿದ್ರೆ ಒಂದು ವರ್ಷಕ್ಕಲ್ಲ, ನೀವು 10 ವರ್ಷ ಬಿಟ್ಟರು 10 ಲಕ್ಷ ಬೆಳೆದಾಗಲ್ಲ ಒಂದು ಎಕರೆದಾಗ. ನಾ ಹೇಳಕತ್ತಿದ್ದೆ ಬೇರೆ ಸಸಿ ಬಗ್ಗೆ. ಹಿಂದಿನ ವೀಡಿಯೋದಾಗ ನೋಡ್ರಿ, ನಾವು ಒಂದು ವೀಡಿಯೋ ಮಾಡಿಬಿಟ್ಟಿದ್ದೆ, ಸಸಿ ತರಕ್ಕೆ ಹೊಂಟೀನಿ, ಯಾವ ಸಸಿ ಅಂತ ಹೇಳ್ರಿ ಅಂತ. ಆ ಸಸಿಗಳು ಇಲ್ಲೇ ನೋಡ್ರಿ, ಇವೆ ಹಚ್ಚಿದ ಸಸಿಗಳು ಎಲ್ಲ ಹಚ್ಚಿವಿ. ಆಲ್ಮೋಸ್ಟ್ ಒಂದು 1000 ಸಸಿ ತಂದಿದ್ದೆ, 1800 ಸಸಿ ಹಚ್ಚೀನಿ. ಎಲ್ಲಸು ಹತ್ಯವ. ಈ ಸಸಿ ಇದ್ದದಕ್ಕೆ ಈ ಹತ್ತಿ ಹೊಲ್ದಾಗ ಗಳೆ ಹೋಗಲು ಎತ್ತುಗಳು ತುಳಿತೇವೆ, ಈ ಸಸಿಗಳು ತುಳಿತೇವೆ ಅಂತ ಗಳೆ ಹೊಡೆದು ಬಿಟ್ಟಿವಿ ನಾವು. ನಮಗೆ ಮೇನು ಈ ಸದ್ಯಕ್ಕೆ ಈ ಹೊಲ್ದಾಗ ಹತ್ತಿಗೆನ ಇಂಪಾರ್ಟೆಂಟು, ಈ ಸಸಿಗಳು ನಮ್ಗೆ ಇಂಪಾರ್ಟೆಂಟು. ಇವ್ರದ್ದು ಪಿನ್ ಟು ಪಿನ್ ಮಾಹಿತಿ ಮಾರ್ಕೆಟ್ ಅದ್ರ ಸಲ ನಮಗೆ 1 ಎಕರೆ ಹೊಲ್ದಾಗ ಮಿನಿಮಮ್ಲಿ 10 ಲಕ್ಷದಿಂದ 15 ಲಕ್ಷ ತನಕ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಈ ಸಸಿ ಯಾವ ಥರ ಹಚ್ಬೇಕು ಅಂದ್ರೆ, ನಾವು ಈ ಥರ ಹಚ್ಚಿದ್ದು 10x10 ಹಚ್ಚಿವಿ ಅಂದ್ರೆ 10 ಫೀಟ್ಲಿಂದ 10 ಫೀಟಿಗೆ ಹಿಂಗೆ ಸೀದನ 10 ಫೀಟ್ ಅದ. ಈ ಸಸಿಲೇದಿ ಮುಂದಿನ ಸಸಿಗೆ 10 ಫೀಟ್ ಅದ, ಮತ್ತು ಈ ಸಸಿಲೇದಿ ಮತ್ತು ಈ ಸಸಿಗೆ ಅಡ್ಡನ 10 ಫೀಟ್ ಸ್ಪೇಸಿಂಗ್ ಕೊಟ್ಟಿಗೆಸಿ ಸಸಿಗಳು ಹಚ್ಚಿವಿ. ಇವು ಯಾವ ಸಸಿ ಏನು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಹೇಳ್ರಿ, ಗೊತ್ತಿದ್ರೆ. ಯಾರಾದರೂ ಇವು ಸಸಿಗಳು ಹಚ್ಚಿದ್ರಿ ಅಂದ್ರೆ ಅದ್ರ ಮಾರ್ಕೆಟಿಂಗ್ ಎಲ್ಲ ನಾ ಮಾಡಿ ಕೊಡೋದು, ಬೇಕಿದ್ರೆ ಕೆಳಗಡೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ, ಅಂದ್ರೆ ಕಾಮೆಂಟ್ ಮಾಡಿರಿ. ನಮ್ಮ ಸಸಿ ಇದ್ದರೆ, ನಿಮ್ಮ ಸಸಿ ಇದ್ದು ಅಂದ್ರೆ ನಾನು ಎಲ್ಲಟ್ಟು ಮಾಡಿ ನೋಡೋಕದ್ರಲ್ಲ. ಸದ್ಯಕ್ಕೆ ಸ್ಟ್ರೇಟ್ ಮೊದಲು ಹತ್ತಿ ಊರಿದ್ವಿ, ಹತ್ತಿ ಊರಿದಗಳ ಈ ಸಸಿಗಳು ತಂದು ಎಸಿ ಹಚ್ಚಿವಿ. ಈ ಸೈಡ್ ವಾಣಕ್ಕೆ ಹಚ್ಚದ, ನಡಬರ್ಕ್ ಹಚ್ಚದ, ಅಂದ್ರೆ ಅಲ್ಲೇದಿ ಈ ಸಾಲಿಗೆ ಇಲ್ಲಿ ಕಾಣ್ತವಲ್ಲ ಸಸಿಗಳು. ಸ್ಟ್ರೇಟ್ ನೀಲಗಿರಿ ಗಿಡ ತನ ಹಚ್ಚಿವಿ, ಆ ಸೈಡ್ ವಾಣ ತನ ಹಚ್ಚಿವಿ. ಟೋಟಲು 10 ಫೀಟಿಗೆ ಒಂದು ಹಿಂಗೊಂದು, 10 ಫೀಟಿಗೆ ಹಿಂಗೊಂದು ನಡಬರ್ಕ ಈ ಥರ ಒಂದೊಂದು ಗಿಡಗಳು ಸತ್ತವ. ಯಾಕತ್ತಿಲ್ಲ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ ಅದಕ್ಕೆ. ಏನೋ ಸಸಿಗಳು ಉಳ್ದವ, ಅವಕ್ಕನ್ನ ತಂದು ಎಸಿ ಇಲ್ಲಿ ಹಚ್ಚಬೇಕು. ಈಗೆಲ್ಲ ಖರ್ಚು ಎಷ್ಟಾಯಿತು ಅದೆಲ್ಲಟ್ಟು ಬೇಕಂದ್ರೆ ಹೇಳ್ತೀನಿ. ಎಲ್ಲಟ್ಟು ಹಿಂಗಾಗ್ಯದಪ್ಪ, ಈ ಥರ ಇರ್ತಾವಲ್ಲ ಗಿಡಗಳು. ಈಗನೆಲ್ಲ ಸ್ಟ್ರೇಟಾಗಿ ನಿಂದಿರ್ಸ್ಬೇಕು. ಗಿಡಗಳು ಎಷ್ಟು ಸ್ಟ್ರೇಟ್ ಬರ್ತಾವೆ ಅಷ್ಟು ನಮಗೆ ಲಾಭ ಆಗ್ತದೆ. ಸದ್ಯಕ್ಕೆ ಈ ಹೊಲ್ದಾಗ 800 ಗಿಡಗಳು ಹಚ್ಚಿವಿ, ಇನ್ನೂ ಒಂದಿಷ್ಟು ಉಳಿದ, ಅವು ಬೇರೆ ಕಡೆ ಹಚ್ಚಬೇಕು. ತೋರಿಸ್ತೀನಿ ನೋಡಕತ್ರಿ ಯಾವ ಗಿಡ ಹಚ್ಚಿವಿ ಮತ್ತು ಯಾವ ಹೊಲ್ದಾಗ ಹಚ್ಚಿವಿ ಅಂತ. ಆ ಗಿಡಗಳು ಅಂದ್ರೆ ಹೆಬ್ಬೇವಿನ ಗಿಡಗಳು ಅಂತಾರೆ, ಬೇವಿನ ಜಾತಿ ಅದು. ಅದೇ ಹೆಬ್ಬೇವಿನ ಗಿಡಗಳು ಹೊಲ್ದಾಗ ಹಚ್ಚಿವಿ ಸದ್ಯಾಗ. ಮಿನಿಮಮ್ ಅಂದ್ರೆ 10 ಲಕ್ಷ ಆಗ್ತಾವೆ ಒಂದು ಎಕರೆದಾಗ. ಚಾಲೆಂಜ್ ಇದು, ಬೇಕಿದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಕಂಟಿನ್ಯೂ ವಿಡಿಯೋ ನೋಡ್ಕೊಂತೀರಿ, ಅದು ಬೆಳವಣಿಗೆ ಎಲ್ಲರೂ ತೋರಿಸ್ತೀನಿ. ಅವಾಗ ಅದ್ರದ್ದು ವಿಡಿಯೋ ಮಾಡಿ ಬಿಡ್ತಿರ್ತೀನಿ, ಯಾವ ಥರ ಬೆಳಿತೇವೆ, ಯಾವ ಥರ ಮೇಂಟೈನ್ ಮಾಡ್ಬೇಕಂತ, ಅದು ಖರ್ಚದು ಎಷ್ಟು ಬಂದಂತ, ಮತ್ತು ಸಸಿಯಲ್ಲಿ ತರಬೇಕು, ಯಾವ ಥರ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತಂದ್ರೆ, ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳಿದ್ರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಮಿನಿಮಮ್ ಆ ಒಂದು ಎಕರೆದಾಗ ಎಷ್ಟು ವರ್ಷ ಮಾಡಿದ್ರು, ಹತ್ತಿ ಮಾಡು, ತೊಗರಿ ಮಾಡಿರಿ, ಏನೇ ಮಾಡಿದ್ರು 10 ಲಕ್ಷ ಮ್ಯಾಗ ಅಂತಾರೆ. 10 ಲಕ್ಷಕ್ಕೆ ಕಮ್ಮಿ ಅಂತೂ ಆಗೋದಿಲ್ಲ, 10 ಲಕ್ಷ ಮ್ಯಾಗ ಅಂತಾರೆ ಬೆಳೆದು ಆಗೋದಿಲ್ಲ. ಅಂದ್ರೆ ಕಾಮನಾಗಿ ಬೇರೆ ಬೇರೆ ಬೆಳೆ ಮಾಡ್ತೀವಿ, ಈಗ ಹತ್ತಿ ಅದು ಮಾಡಿವಲ್ಲ, ಆ ಥರ ಮಾಡಿದ್ರೆ ಬೆಳೆದಾಗೋದಿಲ್ಲ. ಈಗ ಹೆಬ್ಬೇವಿನ ಸಸಿ ಹಚ್ಚಿನಲ್ಲ, ಅದು 4 ಇಲ್ಲ 5 ವರ್ಷದಾಗ ಮಿನಿಮಮ್ ಹಾಲು ಬರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್
ಮಿನಿಮಮ್ ಅಂದ್ರೆ 5 ವರ್ಷ. ಅದ್ರ ಮ್ಯಾಗೆ ಎಷ್ಟು ಬಿಡ್ತೀರಿ ಅಷ್ಟು ನಿಮಗೆ ಲಾಭ ಆಗ್ತದೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಬೇಕಿದ್ರೆ ಅದನ್ನು ಕಡ್ದುಗೇಸಿ ಮಾರೋ ಹೊತ್ನ್ಯಾಗ ನಿಮಗೆಲ್ಲ ರೇಟು ಎಲ್ಲಟ್ಟು ಅಮೌಂಟ್ ಎಷ್ಟು ಗಳಿತ್ತು, ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಯಾವ ಥರ ಹೆಲ್ಪ್ ಆಯಿತು ಎಲ್ಲಟ್ಟು ಹೇಳ್ತೀನಿ. ನೋಡಕತ್ರಿ ತೋರಿಸ್ತೀನಿ, ಅದನ್ನು ನೋಡಕತ್ರಿ. ಅವಾಗ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ನಿ. ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿರಿ.